ನಾನು ನಿಮ್ಮ ಶಿವನಗೌಡ. ನಮ್ಮ ಒಂದು ಕೃಷಿ ಋಷಿ ಯೂಟ್ಯೂಬ್ ಚಾನಲ್ಗೆ ಮತ್ತೆ ಸ್ವಾಗತ. ಸೊ ಇವತ್ತಿನ ದಿನ ನಾವು ಹಾವೇರಿ ಜಿಲ್ಲೆ ಬ್ಯಾಡಗಿ ತಾಲೂಕು ಕಲೆದೇವರು ಗ್ರಾಮದಲ್ಲಿದ್ದೇವೆ. ನಮ್ಮ ಜೊತೆ ಇದ್ದಾರೆ ವಿಜಯಕುಮಾರ್ ಹೊನ್ನಮ್ಮನವರು. ಸೊ ಅವರು ತಮ್ಮ ತೋಟದಲ್ಲಿ ಒಂದು 30 ರೀತಿಯ ಬೇರೆ ಬೇರೆ ಗಿಡಗಳನ್ನು ಹಾಕಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ನುಗ್ಗೆ ಸೊಪ್ಪು, ಅದರ ಜೊತೆಗೆ ಶ್ರೀಗಂಧ, ತೆಂಗು, ಮಾವು, ಆಮೇಲೆ ಪೇರ್ಲ, ಹೀಗೆ ಎಲ್ಲ ರೀತಿಯ ಒಂದು ಹಣ್ಣುಗಳಿರ್ಬೋದು ಅಥವಾ ಅರಣ್ಯ ಕೃಷಿ ಇರ್ಬೋದು ತರ ಮಾಡಿದ್ದಾರೆ. ಅದರಲ್ಲಿ ಅವರು ಮುಖ್ಯವಾಗಿ ನುಗ್ಗೆ ಸೊಪ್ಪನ್ನ ಮುಖ್ಯವಾಗಿ ಅವ್ರ ಬೆಳೆಗಳನ್ನ ಮಾಡಿದ್ದಾರೆ. ಅಂದ್ರೆ ಅವ್ರಿಗೆ ಇಮಿಡಿಯೇಟ್ ಇನ್ಕಮ್ ಅಂತಂದ್ರೆ ಈಗ ಅವರಿಗೆ ನುಗ್ಗೆ ಸ್ಟಾರ್ಟ್ ಆಗಿದೆ. ಸೊ ಆ ನುಗ್ಗೆಯನ್ನ ಅವರು ಸೊಪ್ಪಿಗೋಸ್ಕರ ಬೆಳೀತಿದ್ದಾರೆ. ಅದೇ ಸೊಪ್ಪನ್ನ ಸೋಲಾರ್ ಡ್ರೈಯರ್ ಮಾಡ್ಕೊಂಡಿದ್ದಾರೆ. ಸೊ ಆ ಸೋಲಾರ್ ಡ್ರೈಯರಲ್ಲೇ ಡ್ರೈ ಮಾಡಿ ಅದನ್ನ ಅವರು ಪುಡಿ ಮಾಡಿ ಮಾರಾಟ ಮಾಡ್ತಾ ಇದ್ದಾರೆ. ಸೊ ಇವತ್ತಿನ ದಿನ ಅವ್ರ ಮೂಲಕನೇ ತಿಳ್ಕೊಳ್ಳೋಣ. ಸೊ ಅವರು ನುಗ್ಗೆ ಸೊಪ್ಪನ್ನ ಹೇಗೆ ಬೆಳೀತಾ ಇದ್ದಾರೆ ಮತ್ತೆ ಸೋಲಾರ್ ಡ್ರೈಯರ್ ಅಲ್ಲಿ ಯಾವ ರೀತಿಯಾಗಿ ಅವರು ಪುಡಿಯನ್ನ ಮಾಡಿ ಅದನ್ನ ಹೇಗೆ ಮಾರಾಟ ಮಾಡ್ತಾ ಇದ್ದಾರೆ ಅನ್ನೋದು. ನಮಸ್ಕಾರ ಸರ್. ನಮಸ್ಕಾರ ಸರ್. ವಿಜಯ್ ಕುಮಾರ್ ಅಂತ ಸರ್. ಓಕೆ. ರಾಣೆಬೆನ್ನೂರಿಂದ ಸರ್. ಇದು ಕಲ್ಲೇದೇವ್ರ ಲ್ಯಾಂಡ್. ಓಕೆ. ಹಾವೇರಿ ಜಿಲ್ಲೆ ಬ್ಯಾಡಗಿ ತಾಲೂಕು ಬ್ಯಾಡಗಿ ತಾಲೂಕು ಸರ್. ಇದು ಸೇವನಗರಿ ಬರುತ್ತೆ ಸರ್. ಇದು ಕಲ್ಲೇದೇವರು ಸೇವನಗರಿ ಬರುತ್ತೆ. ಏನ್ ಬೆಳೀತಾ ಇದ್ದೀರಾ ಈಗ ಸರ್? ನಾವು ಮೇನ್ ಕ್ರಾಪ್ ಶ್ರೀಗಂಧ ಇದೆ ಸರ್. ಇಂಟರ್ಮೀಡಿಯೇಟ್ ನಾವು ಯಾವ್ದು ಹಾಕಿಲ್ಲ. ಈಗ ನುಗ್ಗೆ ಹಾಕಿ ನುಗ್ಗೆಯನ್ನ ನಾವು ಕಾಯಿಗೆ ಬಿಡಲ್ಲ ಸರ್. ಮ್ಯಾಕ್ಸಿಮಮ್ ನಾವೆಲ್ಲ ನುಗ್ಗೆನ ಸೊಪ್ಪು ಮಾಡಿ ಪೌಡರ್ ಮಾಡಿ ಅದನ್ನ ಪ್ಯಾಕ್ ಮಾಡಿ ಕೊಡ್ಬೇಕಂತ ಮಾಡಿದ್ವಿ ಸರ್. ಓಕೆ. ಸೊ ಎಷ್ಟು ಎಕರೆ ಜಮೀನಿದೆ? 3 ಎಕರೆ ಜಮೀನಿದೆ ಸರ್ ಈಗ. ಓಕೆ. ಸೊ 3 ಎಕರೆದಲ್ಲಿ ನಿಮ್ದು ಮಿಕ್ಸ್ಡ್ ಕ್ರಾಪ್? ಮಿಕ್ಸ್ ಮಾಡಿ ಮ್ಯಾಕ್ಸಿಮಮ್ ನಾವು ಪ್ರಿಫರ್ ಮಾಡೋದು ಈಗ ನುಗ್ಗೆನ ಬೆಳೆದು ಪೌಡರ್ ಮಾಡಿ ಮಾಡ್ಕೊಂಡು ಒನ್ ಆಫ್ ದ ಮೋರಿಂಗ್ ಒನ್ ಆಫ್ ದ ಸೂಪರ್ ಫುಡ್ ಸರ್. ಆಕ್ಚುಲಿ ಅದು ಒನ್ ಆಫ್ ದ ಮೇಜರ್ ಡಿಸೀಸ್, ಎನಿ ಆಂಟಿ ಆಕ್ಸೈಡ್ ಎಲ್ಲದಕ್ಕೂ ಯೂಸ್ ಆಗುತ್ತೆ ಅದು. ಅದಕ್ಕಾಗಿ ನಾವು ಅದನ್ನ ಕೊಡೋ ಇದು ಮಾಡ್ಬೇಕಂತ ಮಾಡಿದ್ವಿ ಸರ್. ಪೌಡರ್ ಮಾಡಿ ಮಾಡ್ಬೇಕಂತ ನೆಕ್ಸ್ಟ್ ಟ್ಯಾಬ್ಲೆಟ್ ಮಾಡ್ಬೇಕಂತ ಮಾಡಿದ್ವಿ. ಓಕೆ. ಸೊ ಈಗ ಇದು ನೀವು ಪೌಡರ್ ಮಾಡೋದಕ್ಕೆ ನೀವು ಈಗ ಸೋಲಾರ್ ಡ್ರೈಯರ್ ಮಾಡ್ಕೊಂಡಿದ್ದೀರಾ? ಸೋಲಾರ್ ಡ್ರೈಯರ್ ಮಾಡ್ಕೊಂಡಿದ್ದೀವಿ ಸರ್. ಅದನ್ನ ನುಗ್ಗೆ ಹರಿದ್ ಬಿಟ್ಟು ಸರ್ ನಾವು. ಓಕೆ. ನುಗ್ಗೆ ಲೀಫ್ ಎಲ್ಲ ಕಟ್ ಮಾಡಿ ಒಳಗಡೆ ಇಡ್ತೇವೆ ಸರ್. ಬೆಳಗ್ಗೆ ಒಂದು 9 o'clock ಇಟ್ರೆ ಬಹುಶಃ 3 o'clock ಎಲ್ಲ ಡ್ರೈ ಆಗಿ ಬಂದ್ಬಿಡುತ್ತೆ ಸರ್. ಅದನ್ನ ನಾವು ಇದನ್ನ ಎಲೆ ಎಲ್ಲ ಹರ್ಕೊಂಡ್ಬಿಟ್ಟು ಫಸ್ಟ್ ಇಡಬೇಕಾದ್ರೆ ತೊಳೆದಿಟ್ಟಿರ್ತೇವೆ ಸರ್. ಆಮೇಲೆ ಡ್ರೈ ಮಾಡ್ಕೊಂಡ್ ಬಂದ್ಬಿಟ್ಟು ಒಂದು ಪಲ್ವರೈಸರ್ ಮಷಿನ್ ಇದೆ ಸರ್. ಅಂದ್ರೆ ಪೌಡರ್ ಮಾಡೋದು ನಥಿಂಗ್ ಆಸ್ ಬಿಟ್ಟು ಮಿಕ್ಸರ್ ಓನ್ಲಿ. ಅದನ್ನ ಡ್ರೈ ಮಾಡಿ ನಾವು ಒಂದು ಪ್ಯಾಕೆಟ್ ಮಾಡ್ತೀವಿ ಸರ್. ಪ್ಯಾಕೆಟ್ ಮಾಡಿ ಲೇಬಲ್ ಮಾಡಿ ಕೊಡ್ತೀವಿ ಸರ್. ಅದಕ್ಕೆ ಆಲ್ರೆಡಿ ವೆಬ್ಸೈಟ್ ಮಾಡಿದೀವಿ, ಎಲ್ಲ ಮಾಡಿದ್ವಿ ಸರ್. ಇ ಕಾಮರ್ಸ್ ವೆಬ್ಸೈಟ್ ಮಾಡಿದೀವಿ. ಇನ್ನೇನು ಅಮೆಜಾನ್ಗೆ, ಫ್ಲಿಪ್ಕಾರ್ಟ್ಗೆ ಟೈಅಪ್ ಆಗಿ ಅದಕ್ಕೂ ಕೊಡ್ಬೇಕಂತ ಮಾಡಿದ್ವಿ. ಓಕೆ. ಸೊ ಈಗ ಇದು ಸೋಲಾರ್ ಡ್ರೈಯರ್ಗೆ ನಿಮ್ಗೆ ಎಷ್ಟು ಖರ್ಚು ಬಂತು ಸರ್? ಇದು ಒಂದೇ ಸಿಂಗಲ್ ಯೂನಿಟ್ 8 ಲಕ್ಷ ಖರ್ಚು ಬಂತು ಸರ್. ಇದು ಓಕೆ. ಫೌಂಡೇಶನ್ ಸೇರಿ ಒಂದು 12 lakh ಮೇಲೆ ಬಂದಿದೆ ಸರ್ ನಮ್ಗೆ. ಓಕೆ. ಸೊ ಕೆಳಗಡೆ ಎಲ್ಲ ಫ್ಲೋರಿಂಗ್ ಮಾಡಿದ್ರೆ ರಿನ್ಫೋರ್ಸ್ಮೆಂಟ್ ಕಾಂಕ್ರೀಟ್ ಸರ್. ಇದು ಆಕ್ಚುಲಿ ಮಾಮೂಲಿ 4 ಅಲ್ಲ, ಒಂದು RCC ಹಾಕ್ಬಿಟ್ಟಿದ್ವಿ ಸರ್ ನಾವು. ಮತ್ತೆ ಅಂದ್ರೆ ಸೆಟ್ಲ್ ಆಗಬಾರ್ದು ಅಂತ ಹೇಳಿ ಫುಲ್ ಸ್ವಲ್ಪ RCC ಮಾಡ್ಬಿಟ್ಟಿದ್ವಿ ಸರ್. ಓಕೆ. ಫ್ಲೋರಿಂಗ್ ಮೇಲ್ಗಡೆ, ಫೌಂಡೇಶನ್ ಸ್ವಲ್ಪ ಕೆಳಗಡೆ ಅಂತ ಬಂದಿದೆ ಸರ್ ನಾವು. ಓಕೆ. ಸೊ ಈಗ ಒಳಗಡೆ ಈ ಟ್ರೇ ಮೇಲೆ ಇಡ್ತೀರಾ ನೀವು? ಹೌದು ಸರ್. ಈ ಟ್ರೇ ಮೇಲೆ ಇಡ್ತೀವಿ ಸರ್ ನಾವು. ಸೊ ಏನ್ ಕೆಪಾಸಿಟಿ ಇದೆ ಈಗ ಸರ್? ಇದು ಬಂದ್ಬಿಟ್ಟು 300 kg ಕೆಪಾಸಿಟಿ. ಅಂದ್ರೆ ಕೆಪಾಸಿಟಿ ಸೋಲಾರ್ ಡ್ರೈಯರ್ ಕೆಪಾಸಿಟಿ ಇದೆ ಸರ್. ನಮ್ ಲೀವ್ಸ್ ಡ್ರೈ ಅಂತ ವೇಟ್ ಇರಲ್ಲ ಸರ್. ಬೋಸ್ ನಾವು ಕೋಕೋನಟ್ ಆಗಿ ಬೇರೆ ಯಾವ್ದಾಗ್ಲಿ ಜಾಸ್ತಿ ವೇಟ್ ತೋರಿಸ್ತೀವಿ. ಇದು ಡೆನ್ಸಿಟಿ ಆಫ್ ದಿ ಲೀವ್ಸ್ ಬಂದು ಪರ್ ಸ್ಕ್ವೇರ್ ಫೀಟ್ 6 kg ಬರುತ್ತೆ. ನಾವು ಒನ್ ಟೈಮ್ ಒಂದು 300 kg ಡ್ರೈ ಮಾಡ್ತೀವಿ. ಓಕೆ. 300 kg ಡ್ರೈ ಮಾಡಿ. ಸೊ 6 hours ಬೇಕು ಒಂದ್ಸಲ? 6 hours ಬೇಕು. ಓಕೆ. ಸೊ ಈಗ ಸೆನ್ಸರ್ ಇದೆ ಸರ್ ಎಲ್ಲ. ಇಲ್ಲೊಂದು ಸೆನ್ಸರ್ ಇದೆ, ಇಲ್ಲೊಂದು ಸೆನ್ಸರ್ ಇದೆ ಸರ್. ಇದು ಒಳಗಡೆ, ಹೊರಗಡೆ ಒಂದು ಸೆನ್ಸರ್ ಇದೆ ಸರ್. ಅಕಸ್ಮಾತ್ ಹೊರಗಡೆ ಟೆಂಪರೇಚರ್ ಮಳೆಯಾಗಿ ಡೌನ್ ಆಗಿದೆ ಆಟೋಮೆಟಿಕ್ ಆಗಿ ಇದು ಕ್ಲೋಸ್ ಆಗುತ್ತೆ ಸರ್. ಸೆನ್ಸರ್ ಇದೆ ಅಂದ್ರೆ ಹ್ಯೂಮಿಡಿಟಿ ಎಲ್ಲ ಇದು ಮಾಡಲ್ಲ ಸರ್. ಆ ಟೈಪ್ ಇದೆ ಸರ್. ಸೊ ಇಲ್ಲಿ ಇದು ಇನ್ಲೆಟ್ ಇದು ಸರ್. ಇದು ಇನ್ಲೆಟ್ ಗಾಳಿ ಹೋಗಿ ಬರ್ಲಿಕ್ಕೆ ಇನ್ಲೆಟ್ ಸರ್. ಅಲ್ಲೊಂದು ಅದು ಎಕ್ಸಾಕ್ಟ್ ಸರ್. ಒಂದೇ ಸರ್ ಇದು ಪ್ರೊಸೆಸ್ ಅಂದ್ರೆ ಹ್ಯೂಮಿಡಿಟಿ ತಗೊಂಡು ಎಕ್ಸಾಕ್ಟ್ ಹೊರ ಕಳಿಸುತ್ತೆ. ಎಲ್ಲ ನ್ಯೂಟ್ರಿಷನ್ಸ್ ಆಗ್ಲಿ, ಕಲರ್ ಆಗ್ಲಿ, ಫ್ಲೇವರ್ ಆಗ್ಲಿ ಎಲ್ಲ ರಿಟೈನ್ ಆಗಿದೆ. ಓಕೆ. ಓಕೆ. ಇದು ಮೊರಿಂಗಾ ಪೌಡರ್ ಒಂದು ಅಂತ ಸರ್. ಎನಿ ವಿ ಕ್ಯಾನ್ ಡ್ರೈ ಟೊಮಾಟೊ. ನಾವು ನೆಕ್ಸ್ಟ್ ಒಂದು ಎಗ್ ಹೊಡೆದ್ಬಿಟ್ಟು ಸರ್, ನಾಟಿ ಕೋಳಿ ಪರ್ಚೇಸ್ ಮಾಡಿ ಸರ್. ಎಗ್ನ ವೈಟ್ನ ಬೇರೆ, ಎಲ್ಲೋನ ಬೇರೆ ಮಾಡಿ ಇನ್ನೊಂದು ಇದು ಪರ್ಫೆಕ್ಟ್ ಇದೆ, ಡಾಟೆಡ್ ಇದೆ ಸರ್ ಸೀಡ್. ಇನ್ನೊಂದು ಪ್ಲೇನ್ ತಗೊಂಡು ಅದರೊಳಗೆ ನಾವು ತಗೊಂಡ್ಮಾಡಿ ಯಾರಿಗೆ ಜಿಮ್ ಹೋಗೋರಿಗೆ ಫ್ಯಾಟ್ ಡಿಫಿಷಿಯನ್ಸಿ ಇರುತ್ತಲ್ಲ ಅವನಿಗೆ ಎಗ್ ಪೌಡರ್ ಕೊಡ್ಬೇಕಂತ ಮಾಡಿದ್ವಿ ಸರ್ ನೆಕ್ಸ್ಟ್. ಓಕೆ. ಓಕೆ. ಸೊ ಈಗ ನೀವು ಹೊರಗಡೆ ಒಣಗಿಸೋದಕ್ಕೂ ಸೋಲಾರ್ ಡ್ರೈಯರ್ ಮಾಡೋದಕ್ಕೂ ಏನು ಡಿಫ್ರೆನ್ಸ್ ಸರ್? ಹೊರಗಡೆ ಅಂದ್ರೆ ಡೈರೆಕ್ಟ್ ಸಂತನ ಯುವಿ ಈ ಶೀಟ್ ಏನ್ ಬಂದಿದೆ ಸರ್, ಯುವಿ ಪ್ರೊಟೆಕ್ಟ್ ಇದೆ, ಡಬಲ್ ಲೇಯರ್ ಯುವಿ ಪ್ರೊಟೆಕ್ಷನ್ ಇದೆ. ನಾವು ಹೊರಗಿಟ್ರೆ ಏನಾಗುತ್ತೆ ಸರ್, ಒನ್ ಟೈಮ್ ಓವರ್ ಹೀಟೆಡ್ ಆಗುತ್ತೆ, ಇದಾಗುತ್ತೆ. ಇಲ್ಲಿ ನಾವೇನು ಸರ್ ಕಾಕರ ಸೆಟ್ ಮಾಡಬಹುದು ಸರ್ ನಾವು. ಓಕೆ. ಈಗ ಸಪೋಸ್ ನಾವು 45 ಡಿಗ್ರಿಗೆ ನಾವು ಮಾಡ್ಕೋಬಹುದು. ಈಗ ಹೊರಗಡೆ ಏನಂತಂದ್ರೆ ಸರ್ ನಮಗೆ ಒಂದೇ ಟೈಮ್ 30 ಡಿಗ್ರಿ ಬಂದ್ಬಿಡುತ್ತೆ, ಇಲ್ಲಾಂದ್ರೆ 40 ಡಿಗ್ರಿ ಬಂದ್ಬಿಡುತ್ತೆ. ಇವಿ ಪ್ರೊಟೆಕ್ಟೆಡ್ ಲೇಯರ್ ಕರೆಂಟ್ ಇಲ್ಲ ಸರ್. ಇಲ್ಲೆಲ್ಲ ಹಾಸ್ಬಿಟ್ರೆ ಅಂದ್ರೆ
ನ್ಯೂಟ್ರಿಷನ್ ಲಾಸ್ ಆಗುತ್ತೆ. ಇದರಲ್ಲಿ ಅಂದ್ರೆ ಈ ಶೀಟ್ ಇವಿ ಪ್ರೊಟೆಕ್ಟೆಡ್ ಶೀಟ್ ಸರ್, ಡಬಲ್ ಲೇಯರ್. ಅದ್ರಲ್ಲಿ ಏನಂತ ಪ್ರೊಟೆಕ್ಷನ್ ಆಗಿ ನಮ್ಗೆ ಎಷ್ಟು ಬೇಕು ಅಷ್ಟಕ್ಕೆ ಡ್ರೈ ಕರೆಕ್ಟ್ ಇದಾಗುತ್ತೆ. ಸೊ ನ್ಯೂಟ್ರಿಷನ್ ಆಗ್ಲಿ ಕಲರ್ ಆಗ್ಲಿ ಯಾವ್ದು ಮಿಸ್ ಮ್ಯಾಚ್ ಆಗಲಿ ಎಕ್ಸಾಕ್ಟ್ ಇರುತ್ತೆ. ಅಂದ್ರೆ ರಿಪೋರ್ಟ್ FSSAI ರಿಪೋರ್ಟ್ ಲ್ಯಾಬ್ ಒಂದು ಅಪ್ರೂವ್ಡ್ ಇದು ಕೊಟ್ಟಿದೆ ಸರ್ ಅವರು ಬೆಂಗಳೂರಿನಾಗ. ಅಲ್ಲಿ ಟೆಸ್ಟ್ ಮಾಡಿಸಿದ್ವಿ. ನಮ್ದು ಒನ್ ಆಫ್ ದಿ ಇದು ಅಲ್ಲ ಯುರೋಪಿಯನ್ ಸ್ಟ್ಯಾಂಡರ್ಡ್ ಆಫ್ ನ್ಯೂಟ್ರಿಷನ್ ಫುಡ್ಸ್ ಇಡಿಗೆ ಪ್ಲಸ್ ಅಮೆರಿಕನ್ ಫುಡ್ ಸೈನ್ಸ್ ಅಂಡ್ ಟೆಕ್ನಾಲಜಿಗೆ ಒಂದು ರಿಸರ್ಚ್ ಪೇಪರ್ ಇದೆ. ಅವ್ರದ್ದೇನ್ ಕಂಪ್ಯಾರಿಸನ್ ಒಂದು ರಿಪೋರ್ಟ್ಸ್ ಬಂದಿದೆ ಸರ್, ಅದಕ್ಕಿಂತ ಪ್ಲಸ್ ಬಂದಿದೆ. ಅದಕ್ಕೆ ಅವರೇ ಬೆಂಗಳೂರು ಹೇಳಿದ್ರು ನಮ್ದು ಒಂದು ಲ್ಯಾಬ್ ಇದಕ್ಕೆ ಕೊಟ್ಟಿದ್ದಾರೆ ಸರ್ ಕವರ್ಗೆ ಹಾಕಿ. ಸೊ ಇದು ನೀವು ಲೇಬಲ್ ಇದು ಮಾಡಿ ಅಂತ ಹೇಳಿ. ಸೊ ನಾವು ಇಷ್ಟು ವರ್ಷ ಏನ್ ಮಾಡಿದ್ವಿ ಸರ್, ಆಕ್ಚುಲಿ 3rd ಇಯರ್ ನಥಿಂಗ್ ವಿ ಆರ್ ನಾಟ್ ಯೂಸ್ಡ್ ಎನಿ ಪೆಸ್ಟಿಸೈಡ್ ಆಗ್ಲಿ ಏನ್ ಗೊಬ್ಬರ ಆಗ್ಲಿ ಏನ್ ನಥಿಂಗ್ ಏನ್ ಕೊಟ್ಟಿವಿ ಸರ್. ಇಲ್ಲಿಂದ ನ್ಯಾಚುರಲ್ ತಗೊಂಡ್ ಕೊಟ್ಟಿದ್ವಿ. ಲಾಸ್ಟ್ ಇಯರ್ ಮಾತ್ರ ಅಲ್ಲಿ ಕುರಿ ಗೊಬ್ಬರ ಒಂದು ಕೊಟ್ಟಿದ್ವಿ. ಅದು ಬಿಟ್ರೆ ನಥಿಂಗ್ ಏನು ಕೊಡಕ್ಕಾಗಿಲ್ಲ ಸರ್. ಆದ್ರೂ ನ್ಯಾಚುರಲ್ ಗ್ರೋತ್ ಎಲ್ಲ ಚೆನ್ನಾಗಿ ಬಂದಿದೆ. ನಾವು ಕಸನ ಅದನ್ನ ಕಟ್ ಮಾಡಿ ಅಲ್ಲಿಗೆ ಹಾಕಿದ್ವಿ ಸರ್. ನ್ಯಾಚುರಲ್ ಒನ್ ಆಫ್ ದಿ ನಥಿಂಗ್ ಬಟ್ ನ್ಯಾಚುರಲ್ ಫಾರ್ಮಿಂಗ್ ಮಾಡಿದ್ವಿ. PKM 1 ಅಂತ ಹೇಳಿ ತಳಿ ಸರ್ ಇದು ಆಕ್ಚುಲಿ. ಫಸ್ಟ್ ನಾವೆಲ್ಲ ಕಾಯಿಗೆ ಭಾಗ್ಯ ಹಾಕಿದ್ವಿ ಬಾಗಲಕೋಟೆ ನಮ್ಮ ಬಗ್ಗೆ. ಇದು ತಮಿಳುನಾಡದ PKM 1 ಅಂತ ಹೇಳಿ. ಇದು ಮೇಜರ್ ಒನ್ ಆಫ್ ದಿ ನ್ಯೂಟ್ರಿಷನ್ ಫಾರ್ ಲೀಫ್ ಓನ್ಲಿ. ಅದು ನಮ್ಮ ಭಾಗ್ಯ, ಅದು ಕಾಯಿಗೆ ಜಾಸ್ತಿ ಬರುತ್ತೆ ಸರ್. ಇದನ್ನು ಕಾಯಿ ಬರುತ್ತೆ ಬಿಟ್ರೆ ನಾವು ಇದನ್ನ ರಿಚ್ ಇನ್ ಗ್ರೀನಿಶ್ ರಿಚ್ ಇನ್ ಗ್ರೀನಿಶ್ ಇದೆ. ಪ್ಲಸ್ ಇದರಲ್ಲಿ ನ್ಯೂಟ್ರಿಷನ್ ಜಾಸ್ತಿ ಇದೆ ಅಂತ ಹೇಳಿ ನಾವು ಬೇರೆ ಎಲ್ಲ ಹೇಳ್ತಾರೆ ಸರ್. ಅದಕ್ಕಾಗಿ ರಿಸರ್ಚ್ ಸೈಂಟಿಸ್ಟ್ ಎಲ್ಲ GKVK ನಾವು ವಿಸಿಟ್ ಮಾಡಿದ್ವಿ. ಅದಕ್ಕೆ ನಾವು ಇದನ್ನೇ ಪ್ರಿಫರ್ ಮಾಡಿ ಎಲ್ಲ ಹಾಕಿದ್ವಿ ಸರ್. ಈಗೆಲ್ಲ ಆಲ್ಮೋಸ್ಟ್ ಇದು ನಾವೇ ಮಾಡ್ತೀವಿ ಸರ್. ಈ ಟೈಪ್ ಸಿಂಗಲ್ ಲೀಫ್ ಹರ್ಕೊಂತೀವಿ ಸರ್. ಲೀಫ್ ಹರ್ಕೊಂಡು ಒನ್ ಟೈಮ್ ವಾಶ್ ಮಾಡ್ತೀವಿ ಸರ್, ಮಾಡಕ್ಕಿಂತ ಬಿಫೋರ್ ವಾಶ್ ಮಾಡಿ ಹಾಕಿ ಆಮೇಲೆ ಪೌಡರ್ ಪೌಡರ್ ಡ್ರೈ ಕಡ್ಡಿ ಗಿಡ್ಡಿ ಯಾವ್ದು ಹಾಕಲ್ಲ ಸರ್. ಕಡ್ಡಿ ಗಿಡ್ಡಿ ಹಾಕಿದ್ರೆ ಇದರಲ್ಲಿ ಜಾಸ್ತಿ ಇದು ಬರಲ್ಲ ಸರ್. ಓನ್ಲಿ ಯಾವಾಗ ಕಟ್ ಮಾಡ್ತೀವಿ ಅಂದ್ರೆ ಜಸ್ಟ್ ಬಿಫೋರ್ ಇನ್ನೇನು ಹೂ ಬರುತ್ತೆ ಅಂತ ಕಟ್ ಮಾಡ್ತೀವಿ ಸರ್. ನಾಟ್ ಫುಲ್ಲಿ ಮ್ಯಾಚೂರ್ಡ್, ನಾಟ್ ಓನ್ಲಿ ಫುಲ್ಲಿ ಯಂಗ್ ಅಲ್ಲ. ಒಂದ್ ಲೆವೆಲಿಗೆ ಇನ್ನೇನ್ ನಮ್ಗ ಬರುತ್ತೆ ಹೂ ಬರೋ ಟೈಮಿಗೆ ಕಟ್ ಮಾಡ್ಕೊಂಡು ಹರ್ಕೊಂಡು. ಎಷ್ಟು ದಿನಕ್ಕೆ ಸ್ಟಾರ್ಟ್ ಆಗ್ತದೆ ಸರ್? ಇದು ಇವತ್ತು ಹಾಕಿದ್ವಿ ಅಂತಂದ್ರೆ ಫೋರ್ತ್ ಮಂತ್ ಸ್ಟಾರ್ಟ್ ಆಗ್ಬಿಡುತ್ತೆ ಸರ್. 4th ಮಂತ್ ಸ್ಟಾರ್ಟ್ ಆಗ್ತದೆ ಸರ್. ಅದು ಒನ್ ಟೈಮ್ ಕಟ್ ಮಾಡಿದ್ರೆ ಮತ್ತೆ 2 months ಗ್ಯಾಪ್ ಬಿಡ್ಬೇಕು ಸರ್. ನಾವು 2 months ಮತ್ತೆ ನಾವು ಕಟ್ ಮಾಡ್ತೇವೆ ಸರ್. ಎಲ್ಲ ಈ ಹರ್ಕೊಂಡ್ಮೇಲೆ ಮತ್ತೆ ಕಟ್ ಮಾಡ್ತೇವೆ. ಮತ್ತೆ 2 months 60 days ಮತ್ತೆ ಬಂದ್ಬಿಡುತ್ತೆ ಸರ್. ಎಷ್ಟು ಇಳುವರಿ ಬರ್ಬೋದು ಸರ್? ನಾವು ಎಕ್ಸಾಪರ್ಟ್ ಒಂದು ಇದಕ್ಕೆ ಸರ್, ಈ ಮರಕ್ಕೆ ನಾವು ಎಕ್ಸಾಪರ್ಟ್ ಒಂದು ಈ ವೆಟ್ ಲೀವ್ಸ್ 10 kg ಅನ್ಕೊಂಡಿ ಸರ್. ಒಂದ್ ಗಿಡದಿಂದ 10 kg ಅಂತ ಅನ್ಕೊಂಡಿ ಸರ್ ನಾವು. ಸೊ ಈಗ 1 kg ನೀವು ವೆಟ್ ಗ್ರೀನ್ ಒಣಗಿಸಿದ್ರೆ ಎಷ್ಟು kg ಆಗ್ತದೆ? 1.5 kg ಬರುತ್ತೆ. 1.5 kg 2 kg ಡಿಪೆಂಡ್ ಅಪಾನ್ ಒನ್ ಟೈಮ್ ಹೆಂಗ್ರಿ ಸರ್. ಜಾಸ್ತಿ ನೀರು ಅಲ್ಲಲ್ಲ, ಈಗ ನೀವು 1 kg ನಲ್ಲಿ ಒಣಗಿಸಿದ್ರೆ 1 kg ಹೊಡ್ಸಿದ್ರೆ ನಮ್ಗೆ 200 ಗ್ರಾಮ್ ಡ್ರೈ ಲೀವ್ಸ್ ಬರುತ್ತೆ ಎಕ್ಸಾಕ್ಟ್. ಡಿಪೆಂಡ್ ಅಪಾನ್ ಏನಾಗ್ತದೆ ಸರ್ ಅಂತಂದ್ರೆ ಒನ್ ಟೈಮ್. ಸೊ 10 kg ಒಣಗಿಸಿದ್ರೆ ನಿಮಗೆ 1.5 ರಿಂದ 2 kg 2 kg ಡೆಫಿನೆಟ್ ಬರುತ್ತೆ ಸರ್. ಸೊಪ್ಪಿನ ಮೇಲೆ ಏನಾಗ್ತದೆ ಸರ್, ಒನ್ ಟೈಮ್ ಬಿಸಿಲು ಜಾಸ್ತಿ ಬಿದ್ರಂದ್ರೆ ವೈಡ್ ಆಗ್ತದೆ ಸರ್, ಲೀವ್ಸ್ ವೈಡ್ ಆಗ್ತದೆ. ನಾವು ನೀರ್ ಜಾಸ್ತಿ ಬಿಟ್ವಿ ಅಂತಂದ್ರೆ ಇದು ಮತ್ತು ಹಾಕೊಂತ ಬಂದ್ಬಿಟ್ಟು ನಾವು ಸ್ವಲ್ಪ ಅದಕ್ಕೆ ಫ್ರೆಶ್ ಇದು ಕೊಡ್ಬೇಕು ಸರ್. ನೀರ್ ಕಡಿಮೆ ಕೊಟ್ಬಿಟ್ಟಂದ್ರೆ ಅದು ವೈಡ್ ಹಾಕೊಂತ ಬಂದ್ಬಿಡುತ್ತೆ ಸರ್. ಎಕ್ಸ್ಪೋಸ್ ಟು ಸನ್ ಜಾಸ್ತಿ ಬಂದ್ಬಿಡುತ್ತೆ, ಚೆನ್ನಾಗಿ ಬರುತ್ತೆ. ಸೊ ನೀರ್ ಜಾಸ್ತಿ ಕೊಡಬಾರ್ದು ಅಂತ ಅತಿ. ಸೊ ಮತ್ತೆ ಇದೇನ್ ಡ್ರಿಪ್ ಮಾಡಿದಿರಿ ನೀವು? ಇದಕ್ಕೆ ಎಲ್ಲದಕ್ಕೂ ಡ್ರಿಪ್ ಮಾಡಿದ್ವಿ ಸರ್ ಆಲ್ಮೋಸ್ಟ್ ಎಲ್ಲ. ನುಗ್ಗೆ ಜೊತೆಗೆ ಏನೇನ್ ಹಾಕಿದಿರಿ ಇಲ್ಲಿ ಸರ್? ನುಗ್ಗೆ ಜೊತೆಗೆ ನಾವು ಇದು ಹಾಕಿದ್ವಿ ಸರ್, ಪೇರ್ಲಣ್ಣು, ಮ್ಯಾಂಗೋ, ಮತ್ತೆ ವಿತ್ ಆಲ್ಮೋಸ್ಟ್ 30 ವೆರೈಟಿ ಹಾಕಿದ್ವಿ ಸರ್. 30 ವೆರೈಟಿ ಹಾಕಿದ್ವಿ. ಶ್ರೀಗಂಧ ಮೇಜರ್ ಸೆಕೆಂಡರಿ ಟು ಮೋರಿಂಗ್ ನುಗ್ಗೆದ ಶ್ರೀಗಂಧ ಹಾಕಿದ್ವಿ ಸರ್. ಎಲ್ಲ ಶ್ರೀಗಂಧ ಇದೆ, ಶ್ರೀಗಂಧ ಹಾಕಿದ್ವಿ ಸರ್. ಆ ಶ್ರೀಗಂಧಕ್ಕೆ ಅದೇ ನುಗ್ಗೆ ನಮ್ಗೆ ಅಷ್ಟು ಆಗುತ್ತೆ, ಎಲ್ಲ ಆಗುತ್ತೆ ಸರ್. ಓಕೆ. ಸೊ ಎಲ್ಲ ಇದೆ, ಪೇರ್ಲಾ ಇದೆ, ಪೇರ್ಲಾ ಇದೆ ಸರ್, ಮಾವು ಇದೆ, ತೆಂಗ್ ಇದೆ. ತೆಂಗ್ ಒಂದು ಹೆಚ್ಚು ಕಡೆ ಒಂದು 70-80 ಇದೆ, 80 ಇದೆ ಸರ್ ಈಗ. ಓಕೆ. ಬಾಳೆ ಇದೆ ಸರ್, ಕಾಡ್ ನೆಲ್ಲಿಕಾಯಿ, ಚಿಕ್ಕು, ದಾಳಿಂಬೆ, ಆಲ್ಮೋಸ್ಟ್ ಎಲ್ಲ ಇದೆ ಸರ್. ಎಲ್ಲ ಹಾಗಲಕಾಯಿ ಇದೆ, ಮತ್ತ ಕವಡಿ ಹಣ್ಣು ಎಲ್ಲ ಹಾಕಿದ್ವಿ ಸರ್. ಮ್ಯಾಕ್ಸಿಮಮ್ ಎಲ್ಲ ಹಾಕಿದ್ವಿ. ಸೊ ವೀಕ್ಷಕರೇ, ಸೊ ಇವತ್ತಿನ ದಿನ ನಾವು ಹಾವೇರಿ ಜಿಲ್ಲೆ ಬ್ಯಾಡಗಿ ತಾಲೂಕು ಕಲೇದೇವರು ಗ್ರಾಮಕ್ಕೆ ಬಂದು ವಿಜಯಕುಮಾರ್ ಹೊನ್ನಮ್ಮನವ್ರ ಮೂಲಕನೇ ತಿಳ್ಕೊಂಡ್ವಿ. ಅವರು ಇಲ್ಲಿ ಯಾವ ರೀತಿಯಾಗಿ ನುಗ್ಗೆ ಸೊಪ್ಪನ್ನ ಬೆಳೀತಾ ಇದ್ದಾರೆ, ಮತ್ತೆ ಅದನ್ನ ಯಾವ ರೀತಿಯಾಗಿ ಸೋಲಾರ್ ಡ್ರೈಯರ್ ಮೂಲಕ ಡ್ರೈ ಮಾಡಿ ಅದನ್ನ ಮಾರಾಟ ಮಾಡ್ತಾ ಇದ್ದಾರೆ ಅನ್ನೋದನ್ನ. ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಇನ್ನೂ ಹೆಚ್ಚಿನ ಕೃಷಿ ಸಂಬಂಧಿತ ವಿಡಿಯೋಗಳಿಗಾಗಿ ಕೃಷಿ ಋಷಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ www.krushirushi.in ವೆಬ್ಸೈಟ್ಗೆ ಭೇಟಿ ಕೊಡಿ. ಧನ್ಯವಾದಗಳು.